UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. 9 ಮತ್ತು 10ನೇ ತರಗತಿಗಳ ಪಾಠ ಬೋಧನೆಗಾಗಿ ಪದವಿಪೂರ್ವ ಕಾಲೇಜುಗಳ ಉಪನ್ಯಾಸಕರನ್ನು ನಿಯೋಜಿಸಲು ಹೊರಡಿಸಿರುವ ಸರ್ಕಾರದ ಕರಡು ನಿಯಮಗಳು ಅತ್ಯಂತ ಅವೈಜ್ಞಾನಿಕವಾಗಿದ್ದು, ಸರ್ಕಾರ ತಕ್ಷಣವೇ ಇದನ್ನು ಕೈಬಿಡಬೇಕು ಎಂದು ಪ್ರಾಚಾರ್ಯ ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಕೋರಿ ಹಾಲೇಶ್ ಒತ್ತಾಯಿಸಿದರು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸರ್ಕಾರಿ ಮತ್ತು ಅನುದಾನಿತ PU ಕಾಲೇಜುಗಳಲ್ಲಿ ಓದುತ್ತಿರುವ ಲಕ್ಷಾಂತರ ಬಡ ಗ್ರಾಮೀಣ ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳು NEET, JEE, CET ಯಂತಹ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ ಸಂಪೂರ್ಣವಾಗಿ PU ಉಪನ್ಯಾಸಕರನ್ನೇ ನೆಚ್ಚಿಕೊಂಡಿದ್ದಾರೆ. ಉಪನ್ಯಾಸಕರನ್ನು ಪ್ರೌಢಶಾಲೆಗಳಿಗೆ ನಿಯೋಜಿಸುವುದರಿಂದ ಕಾಲೇಜುಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಕುಂಠಿತಗೊಂಡು ಗ್ರಾಮೀಣ ಪ್ರತಿಭೆಗಳಿಗೆ ಸಿಗಬೇಕಾದ ಸೂಕ್ತ ಮಾರ್ಗದರ್ಶನ ತಪ್ಪಿ ಹೋಗುತ್ತದೆ ಎಂದರು. ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೆ ಸರ್ಕಾರ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕಬೇಕೆ ಹೊರತು PU ಉಪನ್ಯಾಸಕರ ಸ್ವತಂತ್ರ ಅಸ್ತಿತ್ವವನ್ನು ಹಾಳು ಮಾಡಬಾರದು ಎಂದರು. ಒಂದು ವೇಳೆ ಸರ್ಕಾರ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಲ್ಲಿ ಪ್ರಗತಿಪರ ವಲಯದಲ್ಲಿ ಚರ್ಚಿಸಿ ಅದಕ್ಕೆ ತಜ್ಞರ ವರದಿಯನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಹೊಂದಿದ್ದರೆ ಕೂಡಲೇ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಿ ಹೊರತು ಈ ರೀತಿಯ ಅವೈಜ್ಞಾನಿಕ ನೀತಿಯನ್ನು ಹೊರಡಿಸುವುದು ಸರಿಯಲ್ಲ ಎಂದರು. ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ J. ಪ್ರದೀಪ್ ಅವರು ಮಾತನಾಡಿ, ಪದವಿಪೂರ್ವ ಕಾಲೇಜುಗಳ ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿ ಬೋಧನೆಗೆ ನಿಯೋಜಿಸುವ ಕ್ರಮ ಅವೈಜ್ಞಾನಿಕವಾಗಿದೆ. ಸಾಮಾನ್ಯ ಸೇವೆಗಳ ನಿಯಮಗಳ ತಿದ್ದುಪಡಿ ಕರಡು ಅಧಿಸೂಚನೆಯನ್ನು ಸರ್ಕಾರ ಹಿಂಪಡೆಯಬೇಕು. ಪದವಿಪೂರ್ವ ಶಿಕ್ಷಣ ಸಾಮಾನ್ಯ ನಿಯಮಗಳ ತಿದ್ದುಪಡಿಯು ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ರಾಷ್ಟ್ರೀಯ ಶಾಲಾ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟುಗಳ ಮೂಲ ಆಶಯಕ್ಕೆ ವಿರುದ್ಧವಾಗಿದೆ ಎಂದರು. ಲಕ್ಷಾಂತರ ವಿದ್ಯಾರ್ಥಿಗಳು, ಸಾವಿರಾರು ಉಪನ್ಯಾಸಕರ ಮೇಲೆ ನೇರ ಪರಿಣಾಮ ಬೀರುವ ಈ ನಿರ್ಧಾರವನ್ನು ಸರ್ಕಾರ ಕೈಬಿಡಬೇಕು ಎಂದು ಅವರು ಹೇಳಿದರು. ಉಪನ್ಯಾಸಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಬಸಾಟಿ ಪ್ರಕಾಶ್, ಸಂಘದ ಪದಾಧಿಕಾರಿಗಳಾದ B. ವಿರೂಪಾಕ್ಷಪ್ಪ, ಕಲ್ಲನಗೌಡರ ಪ್ರಕಾಶ್, M. ಶಿವಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ದಿನಾಂಕ 24/6/28 ಒಳಗೆ ಇವತ್ತಿನವರೆಗೆ ನಿಮ್ಮ ಅಬ್ಜೆಕ್ಷನ್ ಕೊಡಿ ಅಂತೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ. ನಮ್ಗೆ ಆಕ್ಚುಲಿ ಅಬ್ಜೆಕ್ಷನ್ ಇದೆ ಸರ್. ನಮಗೆ ಮುಖ್ಯವಾಗಿ ಯಾಕೆ ಅಬ್ಜೆಕ್ಷನ್ ಇದೆ ಅಂತ ಹೇಳಿದ್ರೆ, C&R ರೂಲ್ಸು ನಾವು ಅಪಾಯಿಂಟ್ಮೆಂಟ್ ಆಗುವಾಗ ಅಥವಾ ಪ್ರಮೋಷನ್ ಕೊಡುವಾಗ ಕೇವಲ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ PUC ಪ್ರಥಮ ಮತ್ತು ದ್ವಿತೀಯ PUCಗಳಿಗೆ ಮಾತ್ರ ತರಗತಿಗಳನ್ನ ಪಾಠ ಮಾಡಬೇಕು ಅಂತ ಇತ್ತು. ಅದು ಇವತ್ತೇನಾಗಿದೆ, ನಮಗೆ ಏಕಾಏಕಿ C&R ರೂಲ್ಸ್ಗೆ ತಿದ್ದುಪಡಿಯನ್ನು ತಂದು ನಮಗೆ ಗೊತ್ತಿಲ್ಲದೆ ಸಂಘದ ಪ್ರತಿನಿಧಿಗಳನ್ನ ಸಂಪರ್ಕಿಸದೆ ತಾವೇ ನೇರವಾಗಿ 9 ಮತ್ತು 10ನೇ ತರಗತಿಗಳಿಗೆ ಪಾಠ ಮಾಡಬೇಕು ಅಂತೇಳಿ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ. ಹಾಗಾಗಿ ಇದರ ವಿರುದ್ಧ ನಮ್ಮ ಹೋರಾಟ. ಜೊತೆಗೆ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ ಈ ಅಸ್ಮಿತೆಯನ್ನ ಕಾಪಾಡಿಕೊಂಡು ಹೋಗಬೇಕು ಪದವಿ ಪೂರ್ವ ಶಿಕ್ಷಣ ಇಲಾಖೆಯದು. 9 ಮತ್ತು 10ನೇ ತರಗತಿಗೆ ಪಾಠ ಮಾಡುವುದರಿಂದ ಇಲ್ಲಿ ವಿದ್ಯಾರ್ಥಿಗಳ PUC ವಿದ್ಯಾರ್ಥಿಗಳ ದಕ್ಷತೆಯನ್ನ ಮತ್ತು ಅವರ NEET ಮತ್ತು ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಪರೀಕ್ಷೆಗಳ ಒಂದು ಒತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಮಾತನ್ನ ಇವತ್ತು ಸಂಘದ ಅಡಿಯಲ್ಲಿ ಚರ್ಚೆ ಆಗಿರೋದ್ರಿಂದ ನಾವೆಲ್ಲರೂ ತಮ್ಮ ಮೂಲಕ ಇವತ್ತು ನಮ್ಮ ಅಬ್ಜೆಕ್ಷನ್ ಸಲ್ಲಿಸ್ತಾ ಇದ್ದೇವೆ. ತಾವುಗಳು ಇದನ್ನು ವರದಿ ಮಾಡಬೇಕಂತ ತಮ್ಮ ವಿನಂತವಾಗಿ ನಾವು ಬೇಡಿಕೊಳ್ತೀವಿ. ಮತ್ತು ತಿದ್ದುಪಡಿ ನಿಯಮಾವಳಿಗಳನ್ನ 2026ನೇ ಕರಡು ಅಧಿಸೂಚನೆಯನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು, ಶಿಕ್ಷಣ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ಹೊರಡಿಸಿದ್ದಾರೆ. ಅದರ ಸಾಧಕ ಬಾಧಕಗಳು ಏನಂದ್ರೆ, ಈಗ ನಾವು ಇಲ್ಲಿವರೆಗೂ ಪದವಿ ಪೂರ್ವ ಶಿಕ್ಷಣ ಉಪನ್ಯಾಸಕರುಗಳು ಕೇವಲ ಪ್ರಥಮ PUC ಮತ್ತು ದ್ವಿತೀಯ PUC ತರಗತಿಗಳಿಗೆ ಮಾತ್ರ ನಾವು ಬೋಧನೆಯನ್ನು ಮಾಡ್ತಾ ಇದ್ವಿ. ಆದರೆ ಈಗ ಅವರ ಆಡಳಿತಾತ್ಮಕ ಕಾರಣಗಳನ್ನು ನೀಡಿ ನಮ್ಮ ಉಪನ್ಯಾಸಕ ವೃಂದವನ್ನ 9 ಮತ್ತು 10ನೇ ತರಗತಿಗಳಿಗೂ ಕೂಡ ಬೋಧನೆಯನ್ನು ವಿಸ್ತರಿಸಲಿಕ್ಕೆ ಅವರು ಉದ್ದೇಶಿಸಿ ಈ ಕರಡು ತಿದ್ದುಪಡಿಯನ್ನ ಈಗ ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅನೇಕ ತೊಂದರೆಗಳು ಉಪನ್ಯಾಸಕ ವೃಂದಕ್ಕೆ ಆಗ್ತಾ ಇದ್ದಾವೆ. ಮೊದಲನೇದು ಏನಂದ್ರೆ, ನಮ್ಮ PU ಕ್ಷೇತ್ರವೇ ಗೊಂದಲಮಯವಾಗಿದೆ. ಇದರಿಂದ PU ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸ್ವಾಯತ್ತಕ್ಕೆ ಬಹಳ ಧಕ್ಕೆ ಬರ್ತಾ ಇದೆ. ಮೊದಲನೇದು. ಎರಡನೇದು, ಈ ಒಂದು ನಿಯಮಗಳಿಂದ PU ಉಪನ್ಯಾಸಕರು ನಾವು ಗ್ರೂಪ್ B ವೃಂದಕ್ಕೆ ಸೇರಿರ್ತೀವಿ KCSR ನಿಯಮದ ಪ್ರಕಾರ. ಈಗ ನಾವು ಅದರ ಹಿಂಬಡ್ತಿಯ ರೂಪದಲ್ಲಿ ಪಡೆದು ಗ್ರೂಪ್ C ವಲಯದ ಪ್ರೌಢಶಾಲೆಗಳಿಗೆ ಬೋಧನೆ ಮಾಡಬೇಕಾಗ್ತದೆ. ಇದರಿಂದ ನಮ್ಮ PU ಇಲಾಖೆಯ ಉಪನ್ಯಾಸಕರ ಒಂದು ವೃತ್ತಿ ಗೌರವಕ್ಕೆ ಒಂದು ಧಕ್ಕೆ ಬರ್ತಾ ಇದೆ. ಮೊದಲನೇದು. ಎರಡನೇದು, PU ವಿದ್ಯಾರ್ಥಿಗಳು ಅಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಗೌರವ ನಮ್ಮ ಇಡೀ ನಮ್ಮ ಭಾರತದಲ್ಲೇ ಇದೆ. ಹಿಂದೆ ಹರೀಶ್ ಗೌಡರು ಮಾಡಿರ್ತಕ್ಕಂಥ CET ಕೆಲಸಗಳು
ಇಡೀ ಎಲ್ಲ ರಾಜ್ಯಗಳಿಗೆ ಮಾದರಿಯಾಗಿ ನಮ್ಮ PU ಇಲಾಖೆ ಕಾರ್ಯನಿರ್ವಹಿಸ್ತಾ ಇತ್ತು. ಆ ಒಂದು PU ಇಲಾಖೆ ಈಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತದೆ ಅಂತ ನಾವು ಹೇಳ್ಬೋದು. ಈ ಒಂದು ನಿಯಮಾವಳಿಗಳು ಜಾರಿ ಆದ್ರೆ ಸಂಪೂರ್ಣವಾಗಿ PU ಇಲಾಖೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತದೆ. ಹಾಗೂ PU ಇಲಾಖೆಯಿಂದ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು, ಕಲಾ ವಿಭಾಗದ ವಿದ್ಯಾರ್ಥಿಗಳು ಹೊರಬಂದು ಈ ಡಿಗ್ರಿಯನ್ನ ಪಡೆಯಲಿಕ್ಕೆ ಒಂದು ನಮ್ದು ಹೆಬ್ಬಾಗಿಲು. ಇಂಥ ಒಂದು ಸಂದರ್ಭದಲ್ಲಿ ಈ PU ಇಲಾಖೆನೇ ತನ್ನ ಅಸ್ತಿತ್ವ ಕಳೆದುಕೊಂಡ್ರೆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಕೂಡ ಹಿನ್ನಡೆ ಆಗ್ತದೆ ಅಂತ ಭಾವಿಸಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ಕ್ರಮ ತಗೋಬಹುದಿತ್ತು ಅಂದ್ರೆ, ಖಾಲಿ ಇರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬಹುದಿತ್ತು ಮತ್ತು ವಿಶೇಷ ನೇಮಕಾತಿ ಅಭಿಯಾನಗಳನ್ನು ಕೈಗೊಳ್ಳಬಹುದಿತ್ತು. ಅದರ ಬದಲಾಗಿ ಈ ಒಂದು ನಮ್ಮ ಪದವಿ ಪೂರ್ವ ಶಿಕ್ಷಣ ಉಪನ್ಯಾಸಕರನ್ನ ಹಿಂಬಡ್ತಿ ರೂಪದಲ್ಲಿ ನೀಡಿ ಈ 9 ಮತ್ತು 10ನೇ ತರಗತಿಗೆ ಬೋಧನೆ ಮಾಡಬೇಕು ಅಂತಕ್ಕಂಥ ಒಂದು ಏನು ಅಂಶವನ್ನ ನೀಡಿದ್ದಾರೆ ಅದನ್ನ ಹಿಂಪಡೆದು ಮತ್ತೆ ಯಥಾರೀತಿ ಮೊದಲು ಯಾವ ರೀತಿ ಇತ್ತು PU ಇಲಾಖೆ ಯಾವ ರೀತಿ ಇತ್ತು ಅದೇ ರೀತಿ ಮುಂದುವರಿಸಿಕೊಂಡು ಅದರಲ್ಲಿ ಇರ್ತಕ್ಕಂಥ ಗುಣಮಟ್ಟವನ್ನ, ಆಡಳಿತಾತ್ಮಕ ಸ್ಥಿರತೆಯನ್ನ ಕಾಪಾಡಲಿ ಅಂತ ನಾವು ಈ ಮೂಲಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ.